Good morning, students. I welcome you the second part of the lesson, Colors of Silence. In the previous class, we learned that Satish was a little boy of 8. One day, when he did not go to school, his friend Surender came to meet him and to inquire about his well-being, but Satish could not hear anything that he was, he was saying. Actually, the previous year he had gone to Kashmir during his holidays while hiking with his father and brother Inder. His foot slipped and he lost his balance on a rickety bridge. As a result, he fell into the rapids, a dangerous part of a river. His screams were lost in the rushing sound of the water. Later, when he came into his senses, when he came into his senses, he found that his legs were in a plaster cast and his head hurt badly. Okay, Satish meet with an accident. So he was bruised and aching all over. Today, let's continue the lesson, ninth para. Though his legs healed, they remained weak, requiring several operations on them. Worse, he suffered frequently from bouts of fever and infections, especially of the ear. Okay, nodi. Satish underwent several operations of his legs as they remained weak even after getting healed. Alva, healed means cured. HEAL, heal means ಕ್ಯೂರ್ ಅಂತ, ಗುಣಮುಖ ಆಗೋದು ಅಲ್ವಾ. ದೋ ಈಸ್ ಲೆಗ್ಸ್ ಈಲ್ಡ್ ಅಲ್ವಾ, ಈವನ್ ಆಫ್ಟರ್ ಗೆಟ್ಟಿಂಗ್ ಈಲ್ ಈಸ್ ಲೆಗ್ ದೇ ರಿಮೈನ್ಡ್ ವೀಕ್. ಈಸ್ ಲೆಗ್ಸ್ ರಿಮೈನ್ಡ್ ವೀಕ್. ನೋಡಿ, ಇಲ್ಲಿ ವೀಕ್ ಅನ್ನೋ ವರ್ಡ್ ಇದೆ. ವೀಕ್ ಅಲ್ವಾ, WEAK ವೀಕ್, WEEK ವೀಕ್ ಅಲ್ವಾ. ಓಮೋಫೋನ್ಸ್. WEEK ವೀಕ್ ಅಂದರೆ ನಿಮಗೆ ಗೊತ್ತಿದೆ ವಾರ ಅಲ್ವಾ. ವೀಕ್ ಅಂತ ಹೇಳಿದ್ರೆ ವೀಕ್ ಆಗಿರ್ತಕ್ಕಂಥದ್ದು. ನೋಡಿ, ಈಸ್ ವೀಕ್ ಇನ್ ಮ್ಯಾಥ್ಸ್ ಸಬ್ಜೆಕ್ಟ್ ಅಂತೆಲ್ಲ ಹೇಳ್ತೀವಿ ಅಲ್ವಾ. ಅಂತ ಹೇಳಿದ್ರೆ ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ ವೀಕ್ ಆಗಿದ್ದಾರೆ ಅಂದರೆ ಅದರಲ್ಲಿ ಪೂರ್ ಇದ್ದಾರೆ ಅಂತ. ನೆಕ್ಸ್ಟು ಅವ್ನು ನೋಡೋದಕ್ಕೆ ವೀಕ್ ಆಗಿದ್ದಾನೆ ಅಂತ ಹೇಳ್ತೀವಿ ಅಲ್ವಾ, ಆ ಥರ. ವೀಕ್ ಹೋಮೋಫೋನ್ಸ್ ಡಿಫ್ರೆನ್ಸ್ ಗೊತ್ತಿರಲಿ ನಿಮಗೆ. ಓಕೆ, ಅಂದರೆ ಇಸ್ ರಿಕ್ವೈರಿಂಗ್ ಸೆವೆರಲ್ ಆಪ್ರೇಷನ್ಸ್ ಆನ್ ದೆಮ್. ನೋಡಿ, ಅವರು ಬಿದ್ದಿದ್ದರಿಂದ ಏನಾಗಿತ್ತು, ಅವರು ಕಾಲುಗಳು ಗುಣ ಆಗಿದೆ, ವಾಸಿ ಆಗಿದೆ, ಕ್ಯೂರ್ ಆಗಿದೆ ಅನಿಸಿದ್ರು ಕೂಡ ಅವರು ವೀಕ್ ಆಗೇ ಉಳ್ಕೊಳ್ತಾರೆ. ರಿಕ್ವೈರಿಂಗ್ ಸೆವೆರಲ್ ಆಪ್ರೇಷನ್ಸ್ ಆನ್ ದೆಮ್, ಸಾಕಷ್ಟು ಆಪ್ರೇಷನ್ಗಳನ್ನು ಕೂಡ ಅವ್ರು ಮಾಡಿಸ್ಬೇಕಾಗುತ್ತೆ ಕಾಲುಗಳಿಗೆಲ್ಲ. ವರ್ಸ್ ನೋಡಿ, ಬ್ಯಾಡ್, ವರ್ಸ್, ವರ್ಸ್ಟ್. ಬ್ಯಾಡ್, ವರ್ಸ್, ವರ್ಸ್ಟ್ ಅಲ್ವಾ. ಏನು ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಈ ಸಫರ್ಡ್ ಫ್ರೀಕ್ವೆಂಟ್ಲಿ ಫ್ರಮ್ ಬೌಟ್ಸ್ ಆಫ್ ಫೀವರ್ ಆ್ಯಂಡ್ ಇನ್ಫೆಕ್ಷನ್ಸ್ ಎಸ್ಪೆಷಲಿ ಆಫ್ ದ ಇಯರ್. ನೋಡಿ, ಬೌಟ್ಸ್ ಆಫ್ ಫೀವರ್ ಅಂತ ಇದೆ ಅಲ್ಲಿ. ಬೌಟ್ಸ್ ಆಫ್ ಫೀವರ್ ಮೀನ್ಸ್ ಫಿಟ್ ಆಫ್ ಇಲ್ನೆಸ್ ಅಲ್ವಾ. ಈ ಸಫರ್ಡ್ ಫಿಟ್ ಆಫ್ ಇಲ್ನೆಸ್ ಅಂದರೆ ಕಾಯಿಲೆಯಲ್ಲೇ ಮುಳುಗೋಗ್ಬಿಟ್ರು ಅವರು. ಆ್ಯಂಡ್ ಇನ್ಫೆಕ್ಷನ್ಸ್ ಎಸ್ಪೆಷಲಿ ಇನ್ ಹಿಸ್ ಇಯರ್ಸ್. ಓಕೆ, ಸಾಕಷ್ಟು ಇನ್ಫೆಕ್ಷನ್ ಆಗಿತ್ತು ಅವ್ರ ಕಿವಿಗಳಿಗೆ ಕೂಡ. ಹಾಗಾಗಿ ನಿಮ್ಗೆ ಸ್ಟಾರ್ಟಿಂಗಲ್ಲೇ ಒಂದು ಕ್ಲೂ ಕೊಟ್ಟರು ಅಲ್ವಾ. ಸುರೇಂದರ್ ಹ್ಯಾಡ್ ರಿಪೀಟೆಡ್ ದ ಕ್ವಶನ್ 3 times ಅಂತ. 3 ಸರಿ ಕ್ವಶನ್ ಮಾಡ್ತಾರೆ ಅವರು. ಏನಂತ, ವೈ ಡಿಡ್ ನಾಟ್ ಯು ಕಮ್ ಟು ಸ್ಕೂಲ್ ಟುಡೇ ಅಲ್ವಾ. 3 ಸರಿ ಕೇಳಿದ ಮೇಲೆ ಅವ್ರು ಆನ್ಸರ್ ಮಾಡಿದರು, ಕೇಳಿಸ್ಕೊಂಡ್ರು. ಅಂದರೆ ಅದರ ಅರ್ಥ ಏನು, ಇನ್ಫೆಕ್ಷನ್ ಆಗಿತ್ತು ಅವ್ರ ಕಿವಿಗಳಿಗೆ, ಹಾಗಾಗಿ ಸರಿ ಕೇಳಿಸ್ತಿರ್ಲಿಲ್ಲ ಅಂತ. ಸೀಯಿಂಗ್ ದಟ್ ಸತೀಶ್ ವಾಸ್ ಇನ್ ಪೇಯ್ನ್,
Surender now got up to go. Will you come to school tomorrow? He asked. Then Satish, ready to go back. But while he was returning his home, he asked, Will you come to school tomorrow? ಅಲ್ವಾ ನೋಡಿ, ಇದು ಸ್ಟೇಟ್ಮೆಂಟಿಗೆ ಕೊಡ್ಬೋದು ನಿಮಗೆ ಈ ಕ್ವಶನನ್ನು. ಎಕ್ಸ್ಟ್ರಾಕ್ಟ್ ಕ್ವಶನ್ ಕೇಳ್ತಾರೆ. ವಿಲ್ ಯು ಕಮ್ ಟು ಸ್ಕೂಲ್ ಟುಮಾರೋ? ಹೂ ಆಸ್ಕ್ಡ್ ದಿಸ್ ಕ್ವಶನ್? ಎಸ್, ಸುರೇಂದರ್ ಆಸ್ಕ್ಡ್ ದಿಸ್ ಕ್ವಶನ್. ವಿಲ್ ಯು, ಇಯರ್ ಯು ರೆಫರ್ಸ್ ಟು, ಇಲ್ಲಿ ನೀನು ಅಂದರೆ ಯಾರು? ಎಸ್, ಇಯರ್ ಯು ರೆಫರ್ಸ್ ಟು ಸತೀಶ್ ಅಲ್ವಾ. ವಿಲ್ ಯು ಕಮ್ ಟು ಸ್ಕೂಲ್ ಟುಮಾರೋ? Asked by Surender to Satish. Then Satish shook his head. Shake his head. No ಅಂತ ಹೇಳ್ಬಿಟ್ಟು ಸತೀಶ್ ತಲೆನ ಅಲ್ಲಾಡಿಸ್ತಾ ಇದ್ದಾರೆ. A slow tear trickled down his cheek after Surender left. Then Surender left from that place. He was, ನೋಡಿ, a slow tear trickled. Trickled means flowed drop by drop down his cheek after Surender left ಅಲ್ವಾ. and it means he was crying. Surender was crying. ಚೀಕ್ ಅಂತ ಹೇಳಿದ್ರೆ ಕೆನ್ನೆಗಳು, ಕೆನ್ನೆ ಮೇಲೆ ಡ್ರಾಪ್ ಬೈ ಡ್ರಾಪ್ ಕಣ್ಣೀರು ಬರ್ತಾ ಇದೆ. It felt as if some huge weight was pressing upon his head, making everything seem far away and silent. Then Satish felt that if some huge weight was pressing upon his head, ನೋಡಿ, ಏನೋ ದೊಡ್ಡ ಭಾರ ಇರೋ ತಗೊಂಬಂದು ತಲೆ ಮೇಲೆ ಒತ್ತಾ ಇದ್ದಾರೆ ಅಂತೇಳಿ ಅನ್ನಿಸ್ತಾ ಇತ್ತು ಅವರಿಗೆ ಅಲ್ವಾ. ಹಾಗಾದರೆ ಅಷ್ಟೇ ಅಲ್ಲ ನೋಡಿ, ಈ ಎವ್ರಿಥಿಂಗ್ ಸೀಮ್ ಫಾರ್ ಅವೇ ಆ್ಯಂಡ್ ಸೈಲೆಂಟ್. ಫಾರ್, ಫಾರ್ ಅಂದರೆ ದೂರ ಅಲ್ಲ. ಎವ್ರಿಥಿಂಗ್ ಸೀಮ್ ಫಾರ್ ಅವೇ ಆ್ಯಂಡ್ ಸೈಲೆಂಟ್. ಓಕೆನಾ, ಎಲ್ಲನೂ ಅವರಿಗೆ ಸೈಲೆಂಟ್ ಅನ್ನಿಸ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಹಿಸ್ ಇಯರ್ ಪ್ರಾಬ್ಲಮ್ ಈ ಫೆಲ್ಟ್ ದಟ್ ಎವ್ರಿಥಿಂಗ್ ಸೀಮ್ ಫಾರ್ ಅವೇ ಆ್ಯಂಡ್ ಸೈಲೆಂಟ್. ಎಲ್ಲ ದೂರದಲ್ಲಿ ಏನೋ ನಡೀತಾ ಇದೆ, ಎಲ್ಲ ನನಗೆ ಸೈಲೆಂಟ್ ಅನ್ನಿಸ್ತಾ ಇದೆ ಅಂತ ಅನಿಸ್ತಾ ಇತ್ತು ಅವರಿಗೆ. He felt helpless. Satish felt helpless and upset. He became upset at being confined to bed. Confined means limit. He limit to his bed as he was. ನೋಡಿ, ಅವ್ರ ಬೆಡ್ಡಿಗೆ ಸೀಮಿತ ಆಗ್ಬಿಟ್ರು ಅಂತ ಹೇಳಿದ್ರೆ ಬೆಡ್ ರಿಡನ್ ಆಗ್ಬಿಟ್ರು. ಅವ್ರು ಬೆಡ್ ರಿಡನ್ ಆಗ್ಬಿಟ್ಟಿದ್ದಾರೆ, ಹಾಸಿಗೆ ಹಿಡ್ದಿದ್ದಾರೆ ಅಂತ ಹೇಳ್ತೀವಲ್ಲ, ಆ ಥರ. The silence was the worst. ಆ ಸೈಲೆನ್ಸ್ ಏನಿದೆಯಲ್ಲ ಅದು ತುಂಬ ವರ್ಸ್ಟ್ ಅನಿಸ್ತಾ ಇತ್ತು ಅವ್ರಿಗೆ. ನೋಡಿ, ಬೈ ಬರ್ತ್ ಕಿವಿ ಕೇಳಿಸ್ತಾ ಇಲ್ಲ, ಬೈ ಬರ್ತ್ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ, ನಾವು ಲಾಸ್ಟ್ ಕ್ಲಾಸಲ್ಲಿ ಬ್ಲೈಂಡ್ ಬಾಯಲ್ಲಿ ಸ್ಟಡಿ ಮಾಡಿದ್ವಿ ಅಲ್ವಾ. ಅವ್ರಿಗೇನು ಅನಿಸಲ್ಲ, ಅವ್ರಿಗೆ ಮೊದಲಿಂದ ಹಂಗೆ ಇದ್ದ ಅಭ್ಯಾಸ ಇರುತ್ತೆ. ಅಥವಾ ಬೈ ಬರ್ತ್ ಒಂದು ಕಾಲಿಲ್ಲ, ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾರೆ ಅಂದರೆ ಅವ್ರಿಗೆ ಅದೇ ರೂಢಿಯಾಗಿಬಿಟ್ಟಿರುತ್ತೆ, ಏನು ಡಿಫ್ರೆನ್ಸ್ ಅನಿಸಲ್ಲ. ಆದರೆ ಮಧ್ಯದಲ್ಲಿ ಏನಾದರೂ ಅವರಿಗೆ ಅಂಗವಿಕಲತೆ ಬಂದರೆ ನೋಡಿ, ಕಣ್ಣು ಕಾಣಿಸ್ತಾ ಇದ್ದು ಮಧ್ಯದಲ್ಲಿ ಕಣ್ಣು ಕಾಣಿಸ್ತಾ ಇದ್ದರೆ, ಮತ್ತು ಈ ಥರ ನೋಡಿ, ಅವರು 8 ಇಯರ್ಸ್ವರೆಗೂ ಸತೀಶ್ ಚೆನ್ನಾಗಿದ್ದರು. ಮಧ್ಯದಲ್ಲಿ ಅವರಿಗೆ ಕಾಲುಗಳು ಮತ್ತು ಕಿವಿ ಕೇಳಿಸ್ದಂಗೆ ಆಗದೆ ಇರೋದು, ಇದೆಲ್ಲ ಆಗಿಬಿಟ್ಟಿದೆ. ಆಗ ಅದು ತುಂಬ ವರ್ಸ್ಟ್ ಅಂತ ಅನ್ನಿಸ್ತಾ ಇದೆ ಅವರಿಗೆ ಅಲ್ವಾ. ಎವ್ರಿಥಿಂಗ್ ಸೀಮ್ಡ್ ಲೈಕ್ ಸೀನ್ಸ್ ಫ್ರಮ್ ಸಮ್ ಪ್ಯಾಂಟಮೈಮ್ ಶೋ. ನೋಡಿ, ಅವ್ರಿಗೆ ಏನು ಅನ್ನಿಸ್ತಾ ಇದೆ, ಎವ್ರಿಥಿಂಗ್ ಸೀಮ್ ಲೈಕ್ ಎ ಪ್ಯಾಂಟಮೈಮ್ ಶೋ ಅಂತ ಹೇಳಿದ್ರೆ, ಒಂದು ರೀತಿ ದೂರದಲ್ಲಿ ಯಾರೋ ಏನೋ ಡ್ರಾಮ್ಯಾಟಿಕ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಅಂತೆ. ಪ್ಯಾಂಟಮೈಮ್ ಶೋ ಅಂತ ಹೇಳಿದ್ರೆ ಡ್ರಾಮ್ಯಾಟಿಕ್ ಪರ್ಫಾರ್ಮೆನ್ಸ್, ಏನೋ ಒಂದು ಪರ್ಫಾರ್ಮೆನ್ಸ್, ಸುಮ್ಮನೆ ಕೈ ಕಾಲಿಂಗ್ ಆಡಿಸ್ತಿದ್ದಾರೇನೋ, ಬಟ್ ವಾಯ್ಸ್ ಏನೂ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಯಾಕೆಂದರೆ ಅವ್ರಿಗೆ ಕಿವಿ ಕೇಳಿಸ್ತಾ ಇರಲ್ಲ. ಯಾರಾದರೂ ಮಾತಾಡ್ತಿದ್ದಾರೆ ಅಂದರೆ ಜಸ್ಟ್ ಹಿಂಗೆ ಮಾಡ್ತಾ ಇದ್ದಾರೆ, ಕೈ ಕಾಲು ಆಡಿಸ್ತಿದ್ದಾರೆ, ಏನೋ ಡ್ರಾಮ್ಯಾಟಿಕ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಅಷ್ಟೇ ಅವರಿಗೆ. He wanted to scream to break the silence, but he did not. For the 8-year-old boy, this was terrible. ಅಲ್ವಾ. ನೋಡಿ, 8 ವರ್ಷದ ಮಗುಗೆ ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕು ಅಂದರೆ ತುಂಬ ಕಷ್ಟದ ಕೆಲಸ. ಹಾಗಾಗಿ ಆ ಸೈಲೆನ್ಸನ್ನು ಬ್ರೇಕ್ ಮಾಡಬೇಕು, ಆ ಜೋರಾಗಿ ಕಿರಿಚಬೇಕು. ಯು ವಾಂಟ್ ಟು ಸ್ಕ್ರೀಮ್ ಅಂದರೆ ಕಿರಿಚೋದು.
ಚೆನ್ನಾಗಿ ಜೋರಾಗಿ ಕಿರ್ಚಬೇಕು ಅಂತೆಲ್ಲ ಅನಿಸ್ತಾ ಇರುತ್ತೆ, ಬಟ್ ಅವನಿಗೆ ಆಗ್ತಾ ಇರಲ್ಲ. ಅದು ತುಂಬ ಕಷ್ಟಕರವಾಗಿತ್ತು ಅವರಿಗೆ ಅಲ್ವಾ. ದ ಡಾಕ್ಟರ್ಸ್ ಡಿಡ್ ನಾಟ್ ನೋ ದ ಕಾಸ್ ಎಕ್ಸೆಪ್ಟ್ ದಟ್ ಇಟ್ ವಾಸ್ ಕಾಸ್ಡ್ ಬೈ ಮೆಡಿಸಿನ್ಸ್ ಗಿವನ್ ಟು ಟ್ರೀಟ್ ಇಸ್ ಲೆಗ್ಸ್. ಅವರಿಗೆ ಈವನ್ ಡಾಕ್ಟರ್ಸ್ ಡಿಡ್ ನಾಟ್ ನೋ ವಾಟ್ ಹ್ಯಾಪನ್ ಟು ಹಿಮ್ ಅಲ್ವಾ. ದ ಡಾಕ್ಟರ್ಸ್ ಡಿಡ್ ನಾಟ್ ನೋ ದ ಕಾಸ್ except that it was caused by the medicines given to treat his legs due to his hearing problem ಅಲ್ವಾ. ನೋಡಿ, ಅವರಿಗೆ ಕಿವಿ ಪ್ರಾಬ್ಲಮ್ ಯಾಕೆ ಬಂದಿರ್ಬೋದು? ಕಾಲಿಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ಡಾಕ್ಟರ್ಸ್ ಅವರಿಗೆ. ಆ್ಯಕ್ಚುಲಿ ಆ ಕಾಲಿಗೆ ಟ್ರೀಟ್ಮೆಂಟ್ ಏನು ಕೊಡ್ತಿದ್ರು, ಅದರಿಂದ ಅವರಿಗೆ ಕಿವಿಗೆ ಇನ್ಫೆಕ್ಷನ್ ಆಗಿದೆ ಅಂತ ಅಂದ್ಕೊಂಡಿದ್ರು ಡಾಕ್ಟರ್ಸು. ಇವನ್ ಡಾಕ್ಟರ್ಸು ಕೂಡ ಅವ್ರ ಕಾಸ್ ಅಂತ ಹೊರಡಿದೆ ನೋಡಿ, ಅಲ್ಲಿ ಕಾಸ್ ಮೀನ್ಸ್ ಕಾರಣ, ರೀಸನ್ ಏನು ಅಂತ ಗೊತ್ತಿರಲಿಲ್ಲ ಅವ್ರಿಗೂ ಕೂಡ. Okay, the doctors did not know the cause except that it was caused by medicines given to treat his legs. Okay, 13th para. Due to his frequent absence and his hearing problem, the school he was attending till then informed his father, Mr. Avatar Narayan, that they could not keep Satish. We will have to look for a new school, his father said. Okay, frequent means again and again. Satish was absent to school because of his hearing problem. So the school head informed his father they did not keep the Satish in their school. ಓಕೆ, ಅವರು ಪದೇ ಪದೇ ಆಬ್ಸೆಂಟ್ ಆಗ್ತಾ ಇರೋದ್ರಿಂದ ದ ಸ್ಕೂಲ್ ಅಥಾರಿಟೀಸ್ ಇನ್ಫಾರ್ಮ್ಡ್ ಹಿಸ್ ಫಾದರ್ ದಟ್ ದೇ ಕುಡ್ ನಾಟ್ ಕೀಪ್ ಹಿಸ್ ಚೈಲ್ಡ್. ಓಕೆ, ಮಿಸ್ಟರ್ ಅವತಾರ್ ನರೈನ್ ವಾಸ್ ದ ಫಾದರ್ ಆಫ್ ಸತೀಶ್ ಗುಜ್ರಾಲ್. ಓಕೆ, ದೆನ್ ಅವತಾರ್ ನರೈನ್ ಸೆಡ್ we will have to look for a new school. Okay, who said this? We will have to look for a new school. Who made this statement? ನೋಡಿ, ಒಂದು ಕ್ವಶನನ್ನು ಅಷ್ಟು ಥರ ಕೇಳ್ಬೋದು. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಥವಾ ಹೂ ಸೆಡ್ ದಿಸ್. ಓಕೆ, ಹೂ ಈಸ್ ದ ಸ್ಪೀಕರ್ ಆಫ್ ದಿಸ್ ಲೈನ್? ಓಕೆ, ಹೂ ಈಸ್ ದ ಸ್ಪೀಕರ್? ಇಷ್ಟೆಲ್ಲ ಕೇಳ್ಬೋದು. ಎಲ್ಲದಕ್ಕೂ ಒಂದೇ ಆನ್ಸರು ಏನು? ಸತೀಶ್ ಫಾದರ್ ಅಂತನಾದರೂ ಬರೀಬೋದು. ಸತೀಶ್ ಫಾದರ್ ಮಿಸ್ಟರ್ ಅವತಾರ್ ನರೈನ್ ಅಂತಲೂ ಕೂಡ ಬರಿಬೋದು. ವೈ ಡಿಡ್ ದೇ ಲುಕ್ ಫಾರ್ ಎ ನ್ಯೂ ಸ್ಕೂಲ್? ನಾವು ಹೊಸ ಶಾಲೆ ನೋಡ್ಕೋಬೇಕು, ಈ ಹಳೆ ಶಾಲೆಯವರು ನಮ್ಮನ್ನು ಇಟ್ಕೊಳ್ತಾ ಇಲ್ಲ, ಅವರು ಇಟ್ಕೊಂಡಿಲ್ಲ, ಅವರು ವಾಪಸ್ ಕಳಿಸ್ತಾ ಇದ್ದಾರೆ ಟಿ ಸಿ ಕೊಟ್ಟು ಅಂತ ಹೇಳ್ತಾ ಇದ್ದಾರಲ್ವ. ಯಾಕೆ? ವೈ ಅಲ್ವಾ, ಯಾಕೆ ಹೊಸ ಸ್ಕೂಲ್ ನೋಡ್ಕೋಬೇಕು ಅಂತ ಹೇಳ್ತಿದ್ದಾರೆ? ಬಿಕಾಸ್ ಸತೀಶ್ ಫ್ರೀಕ್ವೆಂಟ್ಲಿ ಆಬ್ಸೆಂಟ್ ಟು ದ ಸ್ಕೂಲ್ ಬಿಕಾಸ್ ಆಫ್ ಹಿಸ್ ಹಿಯರಿಂಗ್ ಪ್ರಾಬ್ಲಮ್. ದ ಸ್ಕೂಲ್ ಅಥಾರಿಟಿ ಸೆಡ್ ದೆಮ್ ಟು ದೇ ಡಿಡ್ ನಾಟ್ ಕೀಪ್ ದ ಸತೀಶ್. ಓಕೆ, ನೆಕ್ಸ್ಟ್. ಸತೀಶ್ ಶೂಕ್ ಹಿಸ್ ಹೆಡ್ ಸೇಯಿಂಗ್ ನೋ. ಶೂಕ್ ಅಂದರೆ ಶೇಕ್, ತಲೆ ಅಲ್ಲಾಡಿಸ್ತಾ ಇದ್ದಾರೆ. ನೋ ಅಂತ ಹೇಳ್ಬಿಟ್ಟು. ನೋ, he did not want to go to a new school where he could not talk to the other children, where everyone would make fun of his deafness. ಅಲ್ವಾ. ನೋಡಿ, ಸತೀಶ್ he did not want to go to new school. ನೋಡಿ, ಸತೀಶ್ did not want to go to a new school. What was the reason? Why he did not want to go to a new school? ಯಾಕೆ ಹೋಗೋಕ್ಕೆ ಇಷ್ಟ ಬಿಡ್ತಿಲ್ಲ ಅವರು? ಬಿಕಾಸ್ he could not talk to the other children. Because where everyone would make fun of his deafness. ನೋಡಿ, ಫನ್ ಅಂತ ಹೇಳಿದ್ರೆ ತಮಾಷೆ ಮಾಡೋದು, ಡೆಫ್ನೆಸ್ ಅಂತ ಹೇಳಿದ್ರೆ ಕಿವುಡುತನ ಅಲ್ವಾ. ಎಲ್ಲರೂ ತಮಾಷೆ ಮಾಡ್ತಾರೆ ಮಾತಾಡಿದಾಗ. ಯಾರಾದರೂ ಅವ್ರ ಫ್ರೆಂಡ್ಸ್ ಸ್ಕೂಲಲ್ಲಿ ಮಾತಾಡಿಸಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಅವನಿಗೆ ಇವನಿಗೆ ಸರಿ ಕೇಳಿಸ್ತಾ ಇಲ್ಲ ಅಂತ ಗೊತ್ತಾದಾಗ
ಸರಿಗೆ ಅವ್ನು ಆನ್ಸರ್ ಮಾಡದೇ ಇದ್ದಾಗ ದೇ ಮೇಕ್ ಫನ್ ಆಫ್ ಹಿಸ್ ಡೆಫ್ನೆಸ್. ಅವರು ಒಂದು ತಮಾಷೆ ಮಾಡ್ಬೋದು, ಕಿವಿ ಕೇಳಿಸಲ್ಲ ಅಂತೆಲ್ಲ ತಮಾಷೆ ಮಾಡೋ ಚಾನ್ಸಸ್ ಇರೋದ್ರಿಂದ ಅವರು ನಾನು ಹೊಸ ಶಾಲೆಗೆ ಸೇರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ 15th ಪ್ಯಾರಾ. ಬೇಟಾ, ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್. ವಾಟ್ ವಿಲ್ ಯು ಡೂ ಇನ್ ಲೈಫ್ ಇಫ್ ಯು ಡೋಂಟ್ ಗೆಟ್ ಎಜುಕೇಷನ್? ಯಾ, he asked his son. Then the Avatar Narayan, Satish father said, Beta, Beta, it is a Hindi word. Beta ಅಂದರೆ ಮಗನೇ ಅಲ್ವಾ, ಸನ್ ಅಂತ ಅರ್ಥ. ಬೇಟಾ, ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್. ನೀನು ಸ್ಕೂಲಿಗೆ ಹೋಗಬೇಕು, ಕಲಿಬೇಕು. ವಾಟ್ ವಿಲ್ ಯು ಡೂ ಇನ್ ಲೈಫ್ ಇಫ್ ಯು ಡೋಂಟ್ ಗೆಟ್ ಎಜುಕೇಷನ್? ಅಲ್ವಾ, ಎಜುಕೇಷನ್ ಇಲ್ಲ ಅಂದರೆ ನಿನ್ನ ಜೀವನದಲ್ಲಿ ಏನು ಮಾಡೋದಕ್ಕೆ ಸಾಧ್ಯ, ಏನು ಮಾಡ್ತೀಯಾ? ಹಾಗಾಗಿ ಎಜುಕೇಷನ್ ಪಡ್ಕೊಳ್ಲೇಬೇಕು, ಸ್ಕೂಲಿಗೆ ಹೋಗಬೇಕು ಅಂತ ಅವ್ರ ತಂದೆ ಬುದ್ಧಿ ಹೇಳ್ತಾ ಇದ್ದಾರೆ ಮಗನಿಗೆ. ಸತೀಶ್ ಹರ್ಡ್ ಸ್ನ್ಯಾಚಸ್ ಆಫ್ ಹಿಸ್ ವರ್ಡ್ಸ್ ಬಟ್ ನ್ಯೂ ವಾಟ್ ಈ ವಾಸ್ ಸೇಯಿಂಗ್. ನೋಡಿ, ಸತೀಶ್ ಹರ್ಡ್, ಹರ್ಡ್ ಅಂದರೆ ಕೇಳಿಸ್ಕೊಳ್ಳೋದು. ಸತೀಶ್ ಹರ್ಡ್ ಸ್ನ್ಯಾಚಸ್ ಆಫ್ ಹಿಸ್ ವರ್ಡ್ಸ್. ನೋಡಿ, ಅವರಪ್ಪ ಏನು ಹೇಳ್ತಿದ್ದಾರೆ ಕಂಪ್ಲೀಟಾಗಿ ನೀಟಾಗಿ ಕೇಳಿಸ್ತಾ ಇಲ್ಲ ಅವರಿಗೆ ಅಲ್ವಾ. ಬಿಕಾಸ್ ಆಫ್ ಹಿಸ್ ಇಯರ್ ಪ್ರಾಬ್ಲಮ್ ಈ ಡಿಡ್ ನಾಟ್ ಹರ್ಡ್ ದ ವರ್ಡ್ಸ್ ಆಫ್ ಹಿಸ್ ಫಾದರ್ಸ್ ಕಂಪ್ಲೀಟ್ಲಿ. ಈ ಹರ್ಡ್ ಸ್ನ್ಯಾಚಸ್ ಆಫ್ ಹಿಸ್ ಫಾದರ್ಸ್ ವರ್ಡ್ಸ್. ಸ್ನ್ಯಾಚಸ್ ಮೀನ್ಸ್ ಪಾರ್ಟ್ಸ್. ಓಕೆನಾ, ಪಾರ್ಟ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಅವರಪ್ಪ ಏನು ಹೇಳ್ತಿದ್ದಾರೆ ಅದು ಸ್ವಲ್ಪ ಅವರಿಗೆ ಕೇಳಿಸ್ಕೊಳ್ತಾ ಇದ್ದಾರೆ. ಪಾರ್ಟ್ಸ್ ಅಂದರೆ ಭಾಗ, ಸ್ವಲ್ಪ ಭಾಗ ಕೇಳಿಸ್ತಾ ಇದೆ. ಸ್ವಲ್ಪ ಕೇಳಿಸಿದ್ರು ಅವರಪ್ಪ ಏನು ಹೇಳ್ತಿದ್ದಾರೆ ಅಂತೇಳಿ ಅರ್ಥ ಮಾಡ್ಕೊತಾ ಇದ್ದಾರೆ. ಬಟ್ ಈ ನ್ಯೂ ವಾಟ್ ಈಸ್ ಫಾದರ್ ವಾಸ್ ಸೇಯಿಂಗ್. After a lot of persuasion, he finally agreed to go along to a new school. ನೋಡಿ, ಪರ್ಸೇಜನ್ ಅಂತ ಹೇಳಿದ್ರೆ ಆ್ಯಕ್ಟ್ ಆಫ್ ಕನ್ವಿನ್ಸ್ ಮಾಡಿದ್ರು ಅವ್ರ ತಂದೆ. ಒತ್ತಾಯವಾಗಿ ಮನವೊಲಿಸಿ ಫೈನಲಿ ಸತೀಶ್ ಅಗ್ರೀಡ್ ಟು ಗೋ ಟು ಎ ನ್ಯೂ ಸ್ಕೂಲ್. ಅಗ್ರಿ ಅಂದರೆ ಒಪ್ಪಿಕೊಳ್ಳೋದು ಅಲ್ವಾ. ಆಪೋಸಿಟ್ ವರ್ಡು ಡಿಸ್ಅಗ್ರಿ. ಡಿಸ್ಅಗ್ರಿ ಅಲ್ವಾ. ಫೈನಲಿ ಸತೀಶ್ ಅಗ್ರಿ ಟು ಗೋ ಟು ಎ ನ್ಯೂ ಸ್ಕೂಲ್. Okay, today I stop here. Today's homework questions. First one, will you come to school tomorrow? ನೋಡಿ, extract questions ಇದೆ ಇಲ್ಲಿ. Will you come to school tomorrow? Okay, will you come to school tomorrow? It is an extract taken from the lesson Colors of Silence. Related to this statement, the 3 questions are there. You have to answer it. Okay. Next one, second one, we will have to look for a new school. We will have to look for a new school. Okay. Related to this statement, there are 3 questions are there. A, B, C. A, who said these words? Whom they had to look for a new school. ಯಾರಿಗೋಸ್ಕರ ಹೊಸ ಸ್ಕೂಲ್ ನೋಡ್ತಾ ಇದ್ದಾರೆ. Why they had to look for a new school. ಯಾಕೆ ಹೊಸ ಶಾಲೆಯನ್ನು ಅವರು ನೋಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಿಮಗೆಲ್ಲ ಗೊತ್ತಿದೆ, ಇವತ್ತು 10ನೇ ತಾರೀಕು ಸೋಮವಾರ SSLC ರಿಸಲ್ಟ್ ಬಂದಿರತಕ್ಕಂಥದ್ದು ಅಲ್ವಾ. ನಮ್ಮ ಶಾಲೆಯಲ್ಲಿ ಲಾಸ್ಟ್ ಇಯರ್ 10th C ಸೆಕ್ಷನಲ್ಲಿರ್ತಕ್ಕಂಥ ಸ್ಫೂರ್ತಿ HT ಅನ್ನೋರು 615 ಮಾರ್ಕ್ಸ್ಗಳನ್ನು ತೆಗೆದು 98% ತೆಗೆದು ಶಾಲೆಗೆ ಪ್ರಥಮ ಸ್ಥಾನವನ್ನು ಗಳಿಸಿರ್ತಾರೆ. ಹಾಗೆ ಸಂಧ್ಯಾ GR 10th C ಸೆಕ್ಷನ್ 607 ಮಾರ್ಕ್ಸನ್ನು ತೆಗೆದು 97% ಮಾಡಿ ಇವರು ಕೂಡ ಸೆಕೆಂಡ್ ಪ್ಲೇಸಲ್ಲಿ ಇದ್ದಾರೆ. ಓಕೆ, ಥರ್ಡ್ ಪ್ಲೇಸಲ್ಲಿ ಅರುಣ ಸಂಜನಾ 94%. ಓಕೆ, ಟೋಟಲ್ ಪರ್ಸೆಂಟೇಜು ಈ ವರ್ಷದ್ದು ನಮ್ಮ ಶಾಲೆದು ನೋಡಿ 99.30%. ಒಬ್ಬರು ಮಾತ್ರ ಫೇಲ್ ಆಗಿದ್ದಾರೆ. ಓಕೆನಾ, 143 ಸ್ಟೂಡೆಂಟ್ ಔಟ್ ಆಫ್ 143 ಸ್ಟೂಡೆಂಟ್ಸ್ 1 ಸ್ಟೂಡೆಂಟ್ ಈಸ್ ಫೇಲ್. ಟೋಟಲ್ ಪರ್ಸೆಂಟೇಜ್ 99.30. Okay, thank you students.